ಸರಣಿಯಲ್ಲಿ ಹಾಕ್ತಾ ಇದ್ದೀವಿ. ಸೊ ಫಸ್ಟ್ ಸರಣಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದು ನಿಮ್ಮ ವ್ಯೂಸ್ಗಳಂತೂ ತುಂಬಾ ಬಂತು, ನಮಗೆ ಭಾಳಷ್ಟು ಖುಷಿ ಆಯಿತು. ಸೊ ಅದಕ್ಕಾಗಿ ಇನ್ನಷ್ಟು ನಾವು ಮತ್ತೆ ಟೋಟಲಿ 5 ಸರಣಿಗಳ ಪ್ಲ್ಯಾನ್ಗಳಿದ್ದಾವೆ. ಸೆಕೆಂಡ್ ಸರಣಿಯಲ್ಲಿನೂ ಕೂಡ 25 ಕ್ವಶನ್ಸ್ಗಳನ್ನು ತಂದಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ 1 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನೇ ಇಲ್ಲಿ ಇಟ್ಟಿದ್ದೀವಿ. ಸೊ ಅಟೆಂಪ್ಟ್ ಮಾಡಿದರೆ ಖಂಡಿತ ಎಲ್ಲ ಭಾಗಗಳ ಎಲ್ಲ ಒಂದು ಪಾಠಗಳ ಒಂದು ಕ್ವಶನ್ ಆನ್ಸರ್ಗಳ ಅರಿವು ತಮಗೆ ಆಗ್ತದೆ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮನ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವು 10ನೇ ತರಗತಿಯ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿಷಯಗಳ ಒಂದು ನೋಟ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ಗಳನ್ನು ರೀಸೆಂಟಾಗಿ ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೇ ನೋಡಿ. ಶುರು ಮಾಡೋಣ. SSLC ಸಮಾಜ ವಿಜ್ಞಾನ ರಸಪ್ರಶ್ನೆ ಸರಣಿ 2ರಲ್ಲಿರ್ತಕ್ಕಂಥ ಫಸ್ಟ್ ಕ್ವಶನ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಂಗ್ಲಿಷ್ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ? ಸೊ ಟೋಟಲ್ ಎಷ್ಟು ಕ್ವಶನ್ಸ್? 25 ಕ್ವಶನ್ಸನ್ನು ಇವತ್ತು ಹಾಕಿದ್ದೀವಿ. 25 ಕ್ವಶನಲ್ಲಿ ಯಾರು ಎಷ್ಟು ಸರಿಯಾಗಿ ಉತ್ತರ ಕೊಡ್ತೀರ ಅನ್ನೋದನ್ನು ಕಮೆಂಟಲ್ಲಿ ತಾವುಗಳು ತಿಳಿಸ್ಬೋದು. ಸೊ ಉತ್ತರ ಗೊತ್ತಿದೆ ತಮಗೆ. ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ ಇಂಗ್ಲಿಷ್ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಪ್ರಶ್ನೆ 2. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ ಯಾವುದು? ಈ ಘಟನೆ ಅಂತೂ ತುಂಬಾ ಇಂಪಾರ್ಟೆಂಟ್ ಅದ. ಸೊ ದೇಶೀಯ ಪತ್ರಿಕೆಗಳ ಮೇಲೆ ನಿಯಂತ್ರಣವನ್ನು ಹೇರಿ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಅದು ಯಾವ ವರ್ಷದಲ್ಲಿ ಅಂತ ಕೇಳಿದ್ದಾರೆ. 1878 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3. ಇಲ್ಬರ್ಟ್ ಮಸೂದೆ ಜಾರಿ ಮಾಡಿದವರು ಡ್ಯಾಶ್. ಎಸ್, ಯಾವ ಗವರ್ನರ್ ಜನರಲ್ ಇಲ್ಬರ್ಟ್ ಮಸೂದೆಯನ್ನು ಜಾರಿ ಮಾಡ್ತಾನೆ ಅಂತ ಪ್ರಶ್ನೆ ಇತ್ತು. ಸೊ ತಮಗೆ ಉತ್ತರ ಗೊತ್ತಿರ್ಬೋದು ಅಂದ್ಕೊಂಡಿನಿ. ಸೊ ಉತ್ತರ ಬಂದ್ಬಿಟ್ಟು ಲಾರ್ಡ್ ರಿಪ್ಪನ್ ಅಂತ ಬರ್ತಾನೆ. ಸೊ ಲಾರ್ಡ್ ರಿಪ್ಪನ್ ಅವರು ಇಲ್ಬರ್ಟ್ ಮಸೂದೆಯನ್ನು ಜಾರಿ ಮಾಡಿರ್ತಕ್ಕಂಥ ಗವರ್ನರ್ ಜನರಲ್ ಆಗಿದ್ದಾರೆ. ಪ್ರಶ್ನೆ 4. ಯಾರನ್ನು ರಾಜಕೀಯ ಭಿಕ್ಷುಕರು ಅಂತ ಕರೆದಿದ್ದಾರೆ? ಎಸ್, ಅಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಬರ್ತಾರೆ. ಆ 3 ವರ್ಗದಲ್ಲಿ ಯಾರನ್ನ ರಾಜಕೀಯ ಭಿಕ್ಷುಕರು ಅಂತ ಕೆಲವೊಬ್ಬರಿಷ್ಟು ಅವರನ್ನು ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಅವರನ್ನು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೆದಿದ್ದಾರೆ. ಪ್ರಶ್ನೆ 5. ಅನುಶೀಲನ ಸಮಿತಿ ಇದು ಏನು? ಎಸ್, ಒಂದು ಅನುಶೀಲನ ಸಮಿತಿ ಹೆಸರನ್ನು ನಾವು ನೋಡ್ತೀವಿ ಸ್ವಾತಂತ್ರ್ಯ ಹೋರಾಟದಲ್ಲಿ. ಇದೇನಿದೆ ಅನ್ನೋದನ್ನು ಕೇಳಿದ್ದಾರೆ. ಇಂಥ ಕ್ವಶನ್ಸ್ ಒಳಗೆ ಸಹಿತ ಕೇಳ್ತಾರೆ. ಸೊ ಇದು ಒಂದು ರಹಸ್ಯ ಸಂಘಟನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇದು ಸಾಮಾಜಿಕ ಸುಧಾರಣಾ ಒಂದು ಸಂಘ ಅಂತ ಅನ್ಬೋದು. ಓಕೆ, ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉತ್ತರಗಳು ತಲೆಯಲ್ಲಿ ಹೊಳತಾವ. ಬಟ್ ಅನುಶೀಲನ ಸಮಿತಿ ಅಂತಕ್ಕಂಥದ್ದು ಒಂದು ರಹಸ್ಯ ಸಂಘಟನೆ ಆಗದ. ಪ್ರಶ್ನೆ 6. ತಿಲಕರ ಮರಾಠ ಪತ್ರಿಕೆ ಯಾವ ಭಾಷೆಯಲ್ಲಿದೆ? ನೋಡಿ, ಬಾಲ್ ಗಂಗಾಧರ್ ತಿಲಕ್ ಅವರು ಕೇಸರಿ ಮತ್ತು ಮರಾಠ ಪತ್ರಿಕೆ ಪ್ರಾರಂಭವನ್ನು ಮಾಡ್ತಾರೆ. ಕೇಸರಿ ಎಸ್, ಅದು ಯಾವ ಭಾಷೆಯಲ್ಲಿತ್ತು? ಸೊ ನಾವು ಕೇಳಿರ್ತಕ್ಕಂಥದ್ದು ಅವರ 2ನೇ ಪತ್ರಿಕೆ ಮರಾಠ ಯಾವ ಭಾಷೆಯಲ್ಲಿ ಅದ ಅಂತ. ಸೊ ಇಂಗ್ಲೀಷ್ನಲ್ಲಿದೆ ಮರಾಠ ಪತ್ರಿಕೆ, ಕೇಸರಿ ಮರಾಠಿಯಲ್ಲಿದೆ. ಇಂಪಾರ್ಟೆಂಟ್ ಇತ್ತು. ಬಂಗಾಳದ ವಿಭಜನೆ ಆದ ವರ್ಷ ಡ್ಯಾಶ್. ಯಾವ ವರ್ಷದಲ್ಲಿ ಬಂಗಾಳದ ವಿಭಜನೆ ಆಗ್ತದ ಅಂತ ಕ್ವಶನ್ಸನ್ನು ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತೇ ಇದೆ. ಬಂಗಾಳದ ವಿಭಜನೆ ಆದ ವರ್ಷ 1905 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 8. ಸ್ವರಾಜ್ಯ ಪಕ್ಷ ಸ್ಥಾಪನೆಯಾದ ವರ್ಷ ಡ್ಯಾಶ್. ಹಿಸ್ಟ್ರಿ ಅಂತಂದ್ರೆ ಇಯರ್ಗಳಿರ್ತಾವ, ವ್ಯಕ್ತಿಗಳಿರ್ತಾವ, ಸ್ಥಳಗಳಿರ್ತಾವ, ಘಟನೆಗಳಿರ್ತಾವ. ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇಟ್ಕೊಳ್ಳಿದ್ರೆ ಕೆಲಸ ಆಗೋದಿಲ್ಲ. ಓಕೆ, ಆ ಕಾರಣಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಸ್ವರಾಜ್ಯ ಪಕ್ಷ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಅದು 1923ರಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗ್ತದೆ. ಪ್ರಶ್ನೆ 9. ನೇತಾಜಿ ಎಂದು ಜನಪ್ರಿಯರಾದವರು ಯಾರು? ಸೊ ತಮ್ಮೆಲ್ಲರಿಗೂ ಕೂಡ ಉತ್ತರ ಗೊತ್ತೇ ಇದೆ. ಸೊ ನೇತಾಜಿ ಅಂತ ಜನಪ್ರಿಯ ಆಗಿರ್ತಕ್ಕಂಥ ಓರ್ವ ದೇಶದ ಅಪ್ಪಟ ಅಭಿಮಾನಿ ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಅಂತಕ್ಕಂಥದ್ದು ರೈಟ್ ಆನ್ಸರ್. 19. INA ವಿಸ್ತರಿಸಿ ಬರೆಯಿರಿ. ಎಸ್, INA ಇದು ಇರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗೆ ಇರ್ತಕ್ಕಂಥ ಒಂದು ಪರಿಕಲ್ಪನೆ, ಕನ್ಸೆಪ್ಟ್ ಅದು. ಇಲ್ಲಿ INA ಅನ್ನು ತಾವೇನು ಮಾಡಬೇಕು, ವಿಸ್ತರಿಸಿ ಬರಿಬೇಕಿತ್ತು. ಸೊ ವಿದ್ಯಾರ್ಥಿಗಳೇ, INA ಅಂತಕ್ಕಂಥದ್ದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಅದೇನಪ್ಪ ಅಂದ್ರೆ ಭಾರತೀಯ ರಾಷ್ಟ್ರೀಯ ಸೇನೆ. ಓಕೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 11. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡ್ಯಾಶ್. ಎಸ್, ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡ್ಯಾಶ್.
ಭಾರತ ದೇಶದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 12 ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ್ದಾರೆ? ಒಂದು ತಿದ್ದುಪಡಿ ಮಾಡ್ತಾರೆ, ಆ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಶಬ್ದಗಳನ್ನು ಸೇರಿಸ್ತಾರೆ. ಹಾಗಾದರೆ ಅದು ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ದೀವಿ ವಿದ್ಯಾರ್ಥಿಗಳೇ, ತಮಗೆ ಗೊತ್ತೇ ಇರ್ಬೋದು, ಅದು 42ನೇ ತಿದ್ದುಪಡಿ ಅಂತಕ್ಕಂಥದ್ದು ಸರಿ ಉತ್ತರ ಬರ್ತದೆ. 13ನೇ ಪ್ರಶ್ನೆ ಬಂತು, ಮೊದಲ ಭಾಷಾವಾರು ರಾಜ್ಯ ಡ್ಯಾಶ್. ಭಾರತದಲ್ಲಿ ಮೊಟ್ಟ ಮೊದಲ ಭಾಷಾವಾರು ರಾಜ್ಯ ಯಾವುದು ಉಗಮವಾಗ್ತದೆ? ಭಾಳ ಕ್ವಶನ್ಸ್ಗಳನ್ನು ಇದನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಮೊದಲ ಭಾಷಾವಾರು ರಾಜ್ಯ ಅದು ಬಂದ್ಬಿಟ್ಟು ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 14 ಕರ್ನಾಟಕ ಎಂದು ಮರುನಾಮಕರಣಗೊಂಡ ವರ್ಷ ಡ್ಯಾಶ್. ಮೊದಲಿಗೆ ಮೈಸೂರು ಅಂತ ಕರಿತಿದ್ರು, ಬಟ್ ಕರ್ನಾಟಕ ಅಂತ ಮರುನಾಮಕರಣಗೊಂಡಿರ್ತಕ್ಕಂಥ ವರ್ಷ ಬಂದರೆ ಅದು 1973 ಬರ್ತದೆ. ಸೊ 1973 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. 15 ಹಿಟ್ಲರ್ ಸ್ಥಾಪಿಸಿದ ಪಕ್ಷ ಯಾವುದು? ಹಿಟ್ಲರ್ ಈ ಪಕ್ಷ ಸ್ಥಾಪಿಸ್ತಾನೆ, ಅದು ದೇಶದ ಏಕೈಕ ಪಕ್ಷ ಅಂತ ಘೋಷಣೆಯನ್ನು ಮಾಡ್ತಾನೆ, ಅದನ್ನು ನಾಜಿ ಪಕ್ಷ ಅಂತ ಕರಿತೀವಿ. ಹಿಟ್ಲರ್ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವನು. 16 ಮಾನವನ ಹಕ್ಕುಗಳ ದಿನ ಎಂದು ಆಚರಿಸುವುದು. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದೇ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಆಚರಿಸ್ತೀವಿ. ಎಷ್ಟನೇ ತಾರೀಕಪ್ಪ ಅಂದ್ರೆ 10ನೇ ತಾರೀಕು. ಡಿಸೆಂಬರ್ 10ನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. 17 ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ ವರ್ಷ ಡ್ಯಾಶ್. ಸೊ ಯಾವ ವರ್ಷದ ಮೇಲೆ WTO ಅಂತ ಕರೀತಾರೆ, ಅದು ಅಮೆರಿಕದಲ್ಲದ, ಅದರದ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡ್ತಾರೆ, ಅದು 2001 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 18 ವಿಶ್ವಸಂಸ್ಥೆ ಉದಯಗೊಂಡ ವರ್ಷ ಡ್ಯಾಶ್. ಸೊ ಗೊತ್ತಿದೆಯಲ್ಲ, 1945 ಅಕ್ಟೋಬರ್ 24ಕ್ಕೂ ವಿಶ್ವಸಂಸ್ಥೆ ಏನಾಯ್ತಪ್ಪ ಅಂದ್ರೆ UNO ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಉದಯಗೊಂಡಿರ್ತಕ್ಕಂಥ ವರ್ಷ ಆಗದ. 19 ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವುದು ಡ್ಯಾಶ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲದ ಅಂತಂದ್ರೆ ಅದು ನೆದರ್ಲ್ಯಾಂಡ್ ದೇಶದ ಹೇಗ್ನಲ್ಲಿ ಇದೆ ಅಂತಕ್ಕಂಥದ್ದು ಸರಿ ಉತ್ತರ. 20 ಸಮೂಹದಲ್ಲಿ ಕಂಡು ಬರ್ತಕ್ಕಂಥ ವರ್ತನೆಗೆ ಏನಂತ ಕರೀತಾರೆ? ಒಂದು ಸಮೂಹದಲ್ಲಿ ಕಂಡು ಬಂದಿರತಕ್ಕಂಥ ವರ್ತನೆಗೆ ಸಾಮೂಹಿಕ ವರ್ತನೆ ಅಂತ ಕರೀತಾರೆ. 21 ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ ಡ್ಯಾಶ್. ಯಾವ ವರ್ಷದಲ್ಲಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿ ಆಯ್ತಂದ್ರೆ ಅದು 1986 ಅಂತಕ್ಕಂಥದ್ದು ಸರಿಯಾದ ಉತ್ತರ. 22 NCLP ವಿಸ್ತರಿಸಿ ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ NCLP ಏನಪ್ಪ ಅಂತಂದ್ರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ ಅಂತ ಕನ್ನಡದಲ್ಲಿ ಬರೀಬಹುದು. 23 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಾದ ವರ್ಷ ಡ್ಯಾಶ್. ಯಾವ ವರ್ಷದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಆಯಿತು ಅಂತ ಕೇಳಿದ್ರು? 2006 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಪಂಚದಲ್ಲಿ ಸಾಗುವಳಿ ಕ್ಷೇತ್ರದಲ್ಲಿ ಭಾರತದ ಸ್ಥಾನ ಡ್ಯಾಶ್. ನೋಡಿ, ಸೊ ಸಾಗುವಳಿ ಕ್ಷೇತ್ರದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲದಪ್ಪ ಅಂದ್ರೆ ಅದು 2ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ವ್ಯೂಸ್ಗಳು ತುಂಬ ಇದ್ದಾವೆ, ಬಟ್ ಲೈಕು, ಶೇರು, ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಇವತ್ತಿನ SSLC ಸಮಾಜ ವಿಜ್ಞಾನದ ರಸಪ್ರಶ್ನೆಯ 2ನೇ ಸರಣಿಯ 25ನೇ ಪ್ರಶ್ನೆ ಇದಿತ್ತು. ಬೇಸಿಗೆ ಬೇಸಾಯಕ್ಕೆ ಏನಂತ ಕರೀತಾರೆ? ಸೊ ಬೇಸಿಗೆ ಬೇಸಾಯಕ್ಕೆ ಜೇಡ್ ಬೇಸಾಯ ಅಂತ ಕರೀತಾರೆ ಅಂತಕ್ಕಂಥದ್ದಿತ್ತು.